ಇಲ್ಲಿಯವರೆಗೂ ನೀವು ನೋಡಿದ್ದು ಒಂದು ಭಾಗ. ಈಗ ಬಂದು ವರದಿ ಮಾಡಿದ್ಮೇಲೆ ಸಂಬಂಧಪಟ್ಟಂತ ಜೆಇ ದರ್ಪದ ಅಧಿಕಾರಿ, ದುರಂಕಾರದ ಒಬ್ಬ ಜೆಇ ರವಿ ಪ್ರಕಾಶ್ ಅನ್ನುವ ಒಬ್ಬ ಅಧಿಕಾರಿ, ಒಂದು ಇಡೀ ಸಾರ್ವಜನಿಕರು, ಈ ಬಡಾವಣೆಯ ಸಾರ್ವಜನಿಕರು ಇದ್ದಾಗಲೇ ಒಂದು ಮಾಧ್ಯಮದ ಮುಂದೆ ದರ್ಪದಿಂದ ಮಾತಾಡ್ತಾನೆ ಈ ವ್ಯಕ್ತಿ ಅಂದ್ರೆ ಇನ್ನೆಷ್ಟು ಅಹಂ ಇರಬಹುದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನ, ಈ ಅಧಿಕಾರಿಗಳ ಒಂದು ವರ್ತನೆಯನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಇವಾಗ ಇಂಡಿವಿಜುವಲ್ ಆಗಿ ಪಾಪ ಏನೂ ಗೊತ್ತಿಲ್ಲದಂಥ ಸಾರ್ವಜನಿಕರು ಕರೆ ಮಾಡಿದಾಗ ಅವ್ರಿಗೆ ಇಲ್ಲ ಸಲ್ಲದನ್ನ ಹೇಳಿ ಬರೀ ಕಾರಣಗಳನ್ನ ಕೊಟ್ಟು ಏನೋ ಬರೀ ತಿಪ್ಪೆ ಸಾರಿಸುವಂಥ ಕೆಲಸ ಮಾಡ್ತಾರೆ. ಆದರೆ ತಿಳಿದಿರುವಂಥ, ಗೊತ್ತಿರುವಂಥ, ಕರೆಕ್ಟಾಗಿ ಪ್ರಶ್ನೆ ಮಾಡುವಂಥವ್ರು ಬಂದಾಗ ಈ ರೀತಿಯಾಗಿ ದುರಂಕಾರದಲ್ಲಿ ನಡ್ಕೋತಾರೆ. ಇವಾಗ ಕರೆಂಟ್ ಬಂತಾ ಇಲ್ಲ ಅಂತ ಕೇಳೋಣ. ಸರ್, ಕರೆಂಟ್ ಬಂತಾ? ಬಂದಿದೆ ಸರ್. ಎಷ್ಟೊತ್ತಾಯ್ತು ಸರ್ ಬಂದು? ನೀವ್ ಬಂದ ಮೇಲೆ ಬಂದಿದ್ದು. ಅಲ್ಲ, ನಾವು ಬಂದ್ಮೇಲೆ ಅನ್ನೋದಕ್ಕಿಂತ ಬಂತ ಕರೆಂಟ್? ಬಂದಿದೆ. ಓಕೆನಾ ಸರ್? ಖುಷಿನಾ? ಖುಷಿ ಸರ್. ಸೂಪರ್. ಈ ವ್ಯಕ್ತಿತ್ವ, ಈ ಒಂದು ಇದು ಎಲ್ಲರೂ ಬೆಳೆಸ್ಕೋಬೇಕು ಸಾರ್ವಜನಿಕರು. ಈ ಕೆಲಸ ಅವರು ನಿನ್ನೆ ಮಾಡ್ಬೋದ? ಅರ್ಧ ಗಂಟೆ ಕೆಲಸ ನಿನ್ನೆ ರಾತ್ರಿನೇ ಮಾಡ್ಬಿಟ್ಟಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ನಿಮ್ಗೆ 15,000 ರೂಪಾಯಿ ಲಾಸ್. ನಮ್ಗೆ ಐಸ್ ಕ್ರೀಮ್ ಕರ್ಗೋಯ್ತು, ಹಾಲು ಹೋಯ್ತು, ಎಲ್ಲ ಹೋಯ್ತು. ಈಗ ನಾನು ಕರೆಂಟ್ ಬಿಲ್ ಕಟ್ಬೇಕಾ ಬೇಡವಾ? ಕಟ್ಲಾ ಬೇಡವಾ? ಈ ಲಾಸ್ ಯಾರು ಬರ್ಸೋರು? ಕೊಡ್ತಾರೆ. ಇದನ್ನ ಈ ಮೇಲಧಿಕಾರಿಗಳು ಇವರೇ ತಿಳ್ಕೋಬೇಕು. ಆಯ್ತು ಸರ್, ನೀವು ಕಟ್ಟಿಲ್ಲ ಅಂತಂದ್ರೆ ಬಿಡ್ತಾರಾ? ಕಟ್ ಮಾಡ್ತಾರೆ. ಇವಾಗ ನನ್ಗೆ ಆಗಿರೋ ಲಾಸ್ ಯಾರು ತುಂಬ ಕೊಡ್ತಾರೆ? ತುಂಬಿಕೊಡ್ಬೇಕಲ್ಲ. ಎಲ್ಲ ಮೇಲಧಿಕಾರಿಗಳಿಗೆ ಹೇಳೋದೊಂದೇ, ನೀವು ಸಾರ್ವಜನಿಕರಿಗೋಸ್ಕರ ಇರೋದು, ಸಾರ್ವಜನಿಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮಿಂದ ಏನು ತೊಂದರೆ ಇಲ್ವಲ್ಲ ನಿಮ್ಗೆ? ನೀವ್ ಯಾಕೆ ನಮಗೆ ತೊಂದರೆ ಕೊಡ್ತೀರಾ? ನಮ್ಮಿಂದ ಅವರು ನೋಡ್ಕೊಂಡು ಟ್ಯಾಕ್ಸ್ ಇಂದ ತಾನೇ ಅವ್ರ ಜೀವನ ನಡೀತಾ ಇದೆ, ಅವ್ರ ಮಕ್ಕಳ ಜೀವನ ನಡೀತಾ ಇದೆ. ಮತ್ತೆ ಯಾಕೆ ನಮಗೆ ತೊಂದರೆ ಕೊಡ್ಬೇಕು ಅವರು? ಇವಾಗ ಅಧಿಕಾರಿ ಮಾತಾಡಿದ್ದು ಸರಿ ಇತ್ತಾ ಸರ್? ಖಂಡಿತ ಅದು ತಪ್ಪದು. ಈಗ ಅವರ ಸಾರ್ವಜನಿಕರಿಗೋಸ್ಕರ ಇರೋದವರು, ಅವರು ಶಾಂತವಾಗಿ ಮಾತಾಡ್ಬೇಕಾಯ್ತು. ಮತ್ತೆ ನಮ್ಮ ಮೀಡಿಯಾದವ್ರ ಮೇಲೆ ಅಷ್ಟು ದಬ್ಬಾಳಿಕೆಯಿಂದ ಮಾತಾಡೋದು ತಪ್ಪದು. ಖಂಡಿತ ತಪ್ಪದು. ಆತರ ಮಾತಾಡ್ಬೋದು. ದರ್ಪದ ವರ್ತನೆ ನಿಜವಾಗ್ಲೂ ಸಹಿಸಲ್ಲ ಯಾರೇ ಆಗ್ಲಿ. ಈ ದರ್ಪ ತೋರಿಸಬಾರ್ದಾಗಿತ್ತು. ಅವ್ರು ತೋರಿಸಿದ್ದು ದರ್ಪನ ಸರ್? ನಾನ್ ತೋರಿಸಿದ್ದು ದರ್ಪನ ಸರ್? ಫಸ್ಟ್ ಅವ್ರ ಕಡೆಯಿಂದಾನೇ ಶುರು ಆಗಿದ್ದು ದರ್ಪ, ಯಾಕಂದ್ರೆ ಇದು ಮಾಧ್ಯಮದಲ್ಲಿ ಕೂಡ ರೆಕಾರ್ಡ್ ಆಗಿದೆ. ದರ್ಪದಿಂದ ನಮ್ಮನ್ನ ನೋಡೋದು ಅಥವಾ ಜನರೊಟ್ಟಿಗೆ ಸಂಪರ್ಕ ಮಾಡೋದು ಅದು ನಾಟ್ ಸರ್. ಇವಾಗ ಪ್ರಶ್ನೆ ಮಾಡಿದ ತಕ್ಷಣ, ಸ್ಪಾಟ್ ಬಂದ ತಕ್ಷಣ ಕರೆಂಟ್ ಕೊಟ್ಟಿದ್ದಾರೆ. ಈ ಕರೆಂಟ್ ನ ನೆನ್ನೆ ರಾತ್ರಿ ಕೊಡಬಹುದಾಗಿತ್ತು ಅಥವಾ ಬೆಳಿಗ್ಗೆ ಕಾಲದ ಸಮಸ್ಯೆ 15 ನಿಮಿಷದಲ್ಲಿ ಮುಗಿದೋಯ್ತು. ಇದನ್ನ ನಿನ್ನೆನೆ ಮಾಡಿದಿದ್ರೆ ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಮಾಧ್ಯಮದವ್ರು ಬರೋವರೆಗೂ ಕಾಯ್ಬೇಕು, ಕೆಲವು ಕೆಲಸಗಳಾಗಬೇಕು ಅಂತಿದ್ರೆ ನೆಕ್ಸ್ಟ್ ಟೈಮ್ ಇಂದ ನಾವು 1 ಗಂಟೆ 2 ಗಂಟೆ ಕಾಲದೊಳಗೆ ಮಾಧ್ಯಮದವ್ರಿಗೆ ಹೇಳಿದ್ರೆ ಅವರೇ ಬಂದು ನಮಗೆ ಬೇಗಿನ ಒದಗಿಸ್ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಎಚ್ಚೆತ್ಕೋಬೇಕು. ಆದಷ್ಟು ಬೇಗ ಏನೇ ಒಂದು ಪ್ರಾಬ್ಲಮ್ ಇದ್ರು ಅದಕ್ಕೆ ಸೊಲ್ಯೂಷನ್ ಅವ್ರ ಕೈಯಲ್ಲೇ ಇರುತ್ತೆ. ಅವ್ರ ಡೇ ಇನ್ ಡೇ ಔಟ್ ಅವ್ರಿಗೆ ಏನು ಇದೇ ಕೆಲಸ, ಅವ್ರಿಗೆ ಇನ್ ಅಂಡ್ ಔಟ್ ಗೊತ್ತಿರುತ್ತೆ. ಬೇಗ ಆದಷ್ಟು ನಮಗೆ ಈ ತರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೀವಿ ಅಷ್ಟೇ. ನಿನ್ನೆ ರಾತ್ರಿಯಿಂದ ನಿಮ್ಗೆ ಸಮಸ್ಯೆ ಆಗಿದೆ, ಸಂಬಂಧಪಟ್ಟಂತವರೆಲ್ಲ ಕಾಲ್ ಮಾಡಿ ಹೇಳಿದ್ದಾರೆ. ಈ ವಿಚಾರಕ್ಕೆ ಹಿರಿಯ ಅಧಿಕಾರಿಗಳು ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡೋದು ಅಥವಾ ನಿಮ್ಮ ಸ್ಥಳಕ್ಕೆ ಬಂದಿರೋದು ಏನಾದ್ರು ಆಗಿದೆಯಾ ಸರ್? ನಿನ್ನೆ ರಾತ್ರಿ ಒಂದು 10 ನಿಮಿಷ 15 ನಿಮಿಷ ನಾವು ಇಲ್ಲಿ ಬಂದು ಕೆಲಸ ಮಾಡಿದ್ ನೋಡಿದ್ವಿ. ಆ ನಂತರ ಯಾರು ಬಂದು ಇಲ್ಲಿ ಯಾರು ಭೇಟಿ ಕೊಟ್ಟು ಎ ಆಗಲಿ ಜೆ ಆಗಲಿ ಯಾರನ್ನೂ ನಾವು ನೋಡಿದ್ದಿಲ್ಲ. ಬೆಳಗ್ಗೆ ಒಂದು ಫೋನ್ ಮಾಡಿದಾಗ 8-10 ಸಲ ಕಂಟಿನ್ಯೂಸ್ ಮಾಡಿದಾಗ ಯಾರೋ ಒಬ್ಬರು ರಿಸೀವ್ ಮಾಡಿ ಈ ಥರ ಅಪ್ರೂವಲ್ ಆಗಬೇಕು, ಇದಾಗಬೇಕು, ಅದು ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳಿ ತಪ್ಪಿಸ್ಕೊಂಡ್ರು. ಇವಾಗ ಇಷ್ಟೊತ್ತು ಆದಮೇಲೆ ಒಂದು ಕಂಟಿನ್ಯೂಸ್ ಕಾಲ್ಸ್ ಹೋಗಿ ಆನ್ ಗ್ರೌಂಡ್ ಜನ ಸೇರಿದ ಮೇಲೆ ಈ ಥರ ಯಾರೂ ಇಲ್ಲ, ಆನ್ ಸೈಟು ಟ್ರಾನ್ಸ್ಫಾರ್ಮರ್ ಮುಂದೆ ಯಾರೂ ಏನು ಕಾಮಗಾರಿ ನಡೀತಿಲ್ಲ ಅಂತ ಹೇಳಿದ್ಮೇಲೆ ಸೈಟಿಗೆ ಬಂದು 15 ನಿಮಿಷದಲ್ಲಿ ಇದಕ್ಕೆ ಒಂದು ಸೊಲ್ಯೂಷನ್ನ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಅಗೇನ್ ಟೈಮ್ ಇಸ್ ದ ಕ್ರೂಷಿಯಲ್ ಫ್ಯಾಕ್ಟರ್. ಇಷ್ಟು ಹೊತ್ತು ಕಾಯೋ ಒಂದು ಪ್ರಮೇಯ ಬೇಕಿರಲಿಲ್ಲ. ಇಷ್ಟೊತ್ತು ಒಂದು ಇಡೀ ರಾತ್ರಿ ಎಷ್ಟೋ ಮಕ್ಕಳು, ಎಷ್ಟೋ ವಯಸ್ಸಾದವರು, ಎಷ್ಟೋ ಕುಟುಂಬಗಳು ಕರೆಂಟ್ ಇಲ್ಲದೆ, ರೋಗಿಗಳು, ಸಪೋಸ್ ಯಾರನ್ನ ಒಬ್ರು ಆಕ್ಸಿಜನ್ ಕಾನ್ಸಂಟ್ರೇಟರ್ ಯೂಸ್ ಮಾಡೋರು ಇದ್ರು, ಬೈಪ್ಯಾಪ್ ಯೂಸ್ ಮಾಡೋರು ಇದ್ರು, ಅವ್ರ ಪರಿಸ್ಥಿತಿ ಏನಾಗಿರ್ಬೇಡ. ಖಂಡಿತ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ದಯವಿಟ್ಟು ಇನ್ಮೇಲಾದರೂ ಬೇಗ ಬಂದು ನಮಗೆ ಈ ಥರ ಪ್ರಾಬ್ಲಮ್ ಆಗದಾಗ್ಲೂ ವಿತಿನ್ ನೋ ಟೈಮ್ ಅದನ್ನು ಸಾಲ್ವ್ ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೀವಿ. ಸರ್, ಥ್ಯಾಂಕ್ ಯು ಸರ್. ಸರ್, ಮುಂದುವರೆದಾಗಿ ನಿಮ್ಮ ಬಡಾವಣೆಯಿಂದ ಏನಾದ್ರು ಮೇಲಧಿಕಾರಿಗಳಿಗೆ ಲೆಟರ್ ಕೊಡೋ ಪ್ಲಾನ್ ಇದೆಯಾ? ನಾವು ಕೊಡ್ತೀವಿ ಸರ್, ಕೊಡ್ತೀವಿ, ಖಂಡಿತ ಕೊಟ್ಟೆ ಕೊಡ್ತೀವಿ. ನಿಮ್ಗೆ ತೊಂದರೆ ಆಗಿರೋ ವಿಚಾರ ಮತ್ತು ಈ ಜೆಇ ಒಂದು ವರ್ತನೆ ಕೊಡ್ತೀವಿ, ಲೆಟರ್ ಕೊಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು. ಇದಾಗಿತ್ತು ಸೊನ್ನಪ್ಪ ಬಡಾವಣೆಯ ನಿವಾಸಿಗಳ ಮಾತು. ಈಗ ಬಂದು ವರದಿ ಮಾಡ್ತಿರುವಾಗಲೇ ಸಂಬಂಧಪಟ್ಟಂಥ ಅಧಿಕಾರಿ ರವಿ ಪ್ರಕಾಶ್ ಎನ್ನುವ ಒಬ್ಬ ಜೆಇ ಬಂದು ಮತ್ತು ಸಂಬಂಧಪಟ್ಟಂಥ ಜೆಇ ಲೈನ್ಮ್ಯಾನ್ಗಳು ಬಂದು ಅದನ್ನು ಒಂದು ಚೇಂಜ್ ಮಾಡುವಂಥ ಮತ್ತು ಕೇಬಲ್ನ ಕನೆಕ್ಟ್ ಮಾಡುವಂಥ ಕೆಲಸ ಮಾಡಿದ್ರು. AB ಕೇಬಲ್ ಕನೆಕ್ಟ್ ಮಾಡಿದ್ಮೇಲೆ ನೀವು ನೋಡ್ಬೋದು, ಲೈಟ್ ಬಂದಿದೆ ಅಲ್ಲಿ, ತೋರಿಸಪ್ಪ. ನೋಡ್ಬೋದು, ಸ್ಟ್ರೀಟ್ ಲೈಟ್ ಉರಿತಾ ಇದೆ. ಅದನ್ನ ಆಫ್ ಮಾಡ್ತೀವಿ ಇವಾಗ. ಈ ಒಂದು
ಏನು ಈ ಒಂದು ಇಲ್ಲಿಯ ನಿವಾಸಿಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸದಲ್ಲಿ ನಿಮ್ಮ ವಾಣಿಯ ಒಂದು ಸಣ್ಣ ಅಳಿಲು ಸೇವೆ ಮಾಡಿದೆ. ಈ ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಗುತ್ತಿಗೆದಾರರಾದ ಸ್ವಾಮಿ ಅವ್ರಿಗೂ ಧನ್ಯವಾದಗಳು ತಿಳಿಸಿದ್ದೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.